ಯಾರು ಇಷ್ಟ ಮೇಡಮ್? ನಮಗೆ ರಕ್ಷಿತಾ. ರಕ್ಷಿತಾ ಯಾಕೆ ಮೇಡಮ್? ತುಂಬಾ ಒಳ್ಳೆ ಹುಡುಗಿ, ತುಂಬಾ ಇನ್ನೋಸೆಂಟ್. ಅದು ಬೇರೆಯವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ತುಂಬಾ ಒಳ್ಳೆ ಹುಡುಗಿ, ಚೆನ್ನಾಗಿ ಆಡ್ತಾ ಇದ್ದಾಳೆ. ಅದನ್ನ ಅವಳಿಗೆ ತೋರ್ಸ್ಕೊಳಕ್ ಬರ್ತಾ ಇಲ್ಲ, ಅಂದ್ರೆ ಹೇಳಕ್ ಬರ್ತಾ ಇಲ್ಲ. ಅವಳಿಗೆ ಕನ್ನಡ ಅಷ್ಟು ಬರಲ್ವಲ್ಲ, ಹಂಗಾಗಿ ಬೇರೆಯವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವಳು ಅಂತ ನನ್ಗನ್ಸುತ್ತೆ. ಅವರು ಒಂದು ಕ್ವಶನ್ ಕೇಳಿದ್ರೆ ಇಷ್ಟುದ್ದ ಆನ್ಸರ್ ಹೇಳ್ತಾರೆ, ಅಷ್ಟೊಂದು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅಂತ ಅನ್ಸುತ್ತಾ? ಇಲ್ಲ ಇಲ್ಲ, ಆತರ ಏನಿಲ್ಲ. ಅವಳಿಗೆ ಹೇಳಕ್ ಅದೇ ಹೇಳ್ದಲ್ಲ ನಾನು, ಅವಳಿಗೆ ಟ್ರಾನ್ಸ್ಲೇಷನ್ ಮಾಡಕ್ ಬರ್ತಾ ಇಲ್ಲ, ಹಂಗಾಗಿ ಅವಳು ಬೇರೆ ಬೇರೆ ತರ ಹೇಳ್ತಾಳೆ. ಅದು ಬೇರೆಯವ್ರಿಗೆ ಬೋರ್ ಅನ್ಸುತ್ತೆ ಅಷ್ಟೇ. ಒಳ್ಳೆ ಹುಡುಗಿ. ಮತ್ತೆ ಅದು ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಯಾರು ಇಷ್ಟ? ಅದರಲ್ಲಿ ಗಿಲ್ಲಿ ಇಷ್ಟ. ಓಕೆ. ಮತ್ತೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ನಮ್ಗೆ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಹೊರಗಡೆ ಒಂಥರ ಇರ್ತಾರ, ಅದು ಮನ್ಸಲ್ಲಿ ಇವಾಗ ಆಚೆ ಬರ್ತಾ ಇದೆ ಅನ್ನೋದು ನಮ್ಗೆ ಅನ್ಸುತ್ತೆ ಅಷ್ಟೇನೆ. ನಮ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಇನ್ನೊಂದು, ಈಗ ಅಶ್ವಿನಿ ಗೌಡ ಸಹವಾಸ ಬಿಟ್ಟ ಮೇಲೆ ಜಾಹ್ನವಿಗೆ ಉತ್ತಮ ಬಂತು, ಏನಿಸ್ತು ಅದ್ರ ಬಗ್ಗೆ? ಹೌದು, ಖಂಡಿತ. ಅವಾಗ ಅವ್ರು ನೋಡಿದ್ರೆ ಇವ್ರು ನೋಡ್ದಂಗೆ ಆಗೋದು ನಮ್ಗೆ. ಯಾರನ್ನ ಅಶ್ವಿನಿ ಮೇಡಮ್ ನೋಡ್ದಂಗೆ ಆಗೋದು. ಅವ್ರ ಬುದ್ಧಿನೇ ಇವ್ರ ತರ ಸೇಮ್ ಇದಾರೆ ಅಂತ. ಇವಾಗ ನೋಡಿ, ಅವರು ತುಂಬಾ ಒಳ್ಳೆಯವ್ರ ತರ ಕಾಣಿಸ್ಕೊಂತಾ ಇದಾರೆ, ಬೇರೆಯವ್ರಿಗೆ ಹರ್ಟ್ ಮಾಡಲ್ಲ. ಮೊದ್ಲು ಆತರ ಇರ್ಲಿಲ್ಲ ಅವರು ಅಂತ ಅನ್ಸುತ್ತೆ. ಸಹವಾಸ ದೋಷದಿಂದ ಕೆಟ್ಟೋಗಿದ್ರು. ಈಗ ರಿಷಾ ಅವ್ರ ಸಂಘಕ್ಕೆ ಸೇರ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಿಷಾ ಅವ್ರಿಗೆ ತುಂಬಾ ಸಿಟ್ಟು ಜಾಸ್ತಿ. ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಒಳ್ಳೆ ಹುಡುಗಿನೇ, ಬಟ್ ಬೇರೆಯವ್ರನ್ನ ತುಂಬಾ ಹರ್ಟ್ ಮಾಡೋದು ಅಂತ ಅನ್ಸುತ್ತೆ ನಮ್ಗೆ. ಈಗ ಚಿಕ್ಕ ಚಿಕ್ಕ ವಿಚಾರಕ್ಕೂ ಜಗಳ ಮಾಡ್ತಾರೆ, ಜಗಳ ತೆಗಿತಾರೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ತಪ್ಪು. ಮನೆಯಲ್ಲಿ ಇದ್ದ ತರಾನೇ ಇಲ್ಲಿ ಇರಕ್ ಆಗಲ್ಲ, ಬಟ್ ತುಂಬಾ ಕೋಪ ಕಮ್ಮಿ ಮಾಡ್ಕೋಬೇಕು. ಮೊನ್ನೆ ಈಗ ಗಿಲ್ಲಿಗೆ ಹೊಡೆದ್ಬಿಟ್ರು ಒಂದು ಬಟ್ಟೆ ವಿಚಾರದಲ್ಲಿ. ಹೌದು, ಅದು ತಪ್ಪದು. ಯಾಕಂದ್ರೆ ಅದೇ ಜಾಗದಲ್ಲಿ ಗಂಡ್ಸಿದ್ದು ಅದೊಂಥರ ಲೇಡಿ ಆಗಿ ಅವ್ರ ಮೇಲೆ ಕೈ ಮಾಡಬಹುದಾಗಿತ್ತು, ಅದು ತಪ್ಪೆ. ಅದು ನಿಧಾನಕ್ಕೆ ಕೂಲಾಗಿ ಅವರು ಇದು ಮಾಡ್ಬೋದಾಗಿತ್ತು, ಅದು ಸರಿ ಇಲ್ಲ. ಓಕೆ. ಈಗ ಆ ವಿಚಾರದಲ್ಲಿ ಅಕಸ್ಮಾತ್ ಎಲ್ಲರೂ ಈಗ ಹೆಲ್ಮೆಟ್ ಅಂತೂ ಮಾಡಿಲ್ಲ, ಈ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಏನಾದ್ರು ಬಂದು ಹೆಲ್ಮೆಟ್ ಮಾಡ್ಬೋದು ಅನಿಸ್ತಾ ನಿಮಗೆ? ಹೌದು, ಅದ್ರ ಬಗ್ಗೆ ಮಾತಾಡ್ತಾರೆ ಬಿಗ್ ಬಾಸ್ ಅವರು. ಸುದೀಪ್ ಸರ್ ಮಾತಾಡ್ತಾರೆ. ಯಾಕಂದ್ರೆ ಒಬ್ರು ರೈಟ್ಸ್ ಇಲ್ಲ ಆ ಥರ ಹೊಡಿಯೋದು ಬಿಗ್ ಬಾಸ್ ಅಲ್ಲಿ. ಅವ್ರು ಮಾಡಿದ್ದಾರೆ ಅಂದ್ರೆ ಖಂಡಿತ ಅವ್ರು ಆಕ್ಷನ್ ತಗೊಂತಾರೆ. ಬಿಗ್ ಬಾಸ್ ಹೆಲ್ಮೆಟ್ ಮಾಡ್ತಾರೆ ಅಂತ ಹೇಳ್ತೀರಾ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಇಲ್ಲ ಮಾಡಲಿಲ್ಲ ಅಂದ್ರು ನೀವು ಮಾಡಿದ ತಪ್ಪು ಅಂತ ಅವ್ರಿಗೆ ಬೈತಾರೆ. ಖಂಡಿತ ಬೈಲೇಬೇಕು. ಯಾಕಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ರೂಲ್ಸ್ ಅಂದ್ರೆ ಎಲ್ಲರಿಗೂ ಒಂದೇ. ಲಾಸ್ಟ್ ಟೈಮ್ ಇದೇ ತರ ಲಾಯರ್ ಜಗದೀಶ್ ಮತ್ತು ರಂಜಿತ್ ವಿಚಾರದಲ್ಲಿ ತಳ್ಳಿದ್ಕೆ ಹೆಲ್ಮೆಟ್ ಮಾಡಿದ್ರು. ಈ ವಿಚಾರ ಇನ್ನು ಸೀರಿಯಸ್ ತಗೊಂಡಿಲ್ಲ ಅನ್ಸುತ್ತಾ? ಬಾಯ್ಸ್ ಇದ್ ಮಾಡ್ಕೊಂಡೆ ಹಂಗಂದ್ರು. ಇವ್ರು ಲೇಡೀಸ್ ಆಗಿ ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಬಟ್ ಸರ್ ಸುದೀಪ್ ಸರ್ ಮಾತಾಡ್ತಾರೆ ಅದ್ರ ಬಗ್ಗೆ ಅಂತ ನಮ್ಗೆ ಅನ್ಸುತ್ತೆ. ಮಾತಾಡ್ಬೇಕು ಅಂತ ಅನ್ಸುತ್ತೆ ನಿಮಗೆ? ಮಾತಾಡ್ಲೇಬೇಕು. ತಪ್ಪಲ್ವಾ ಅವ್ರು ಮಾಡಿದ್ದು? ಬಾಯಿ ಮಾತಲ್ಲೇ ಮಾತಾಡ್ಬೋದಾಗಿತ್ತು, ತರ ಮಾಡಿದ ತಪ್ಪೇನು. ಕಾವ್ಯ ಮತ್ತೆ ಗಿಲ್ಲಿ ಹೇಗೆ ಆಡ್ತಾ ಇದಾರೆ? ಕಾವ್ಯ ಮತ್ತೆ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದಾರೆ. ಗಿಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಕಮ್ಮಿ ಮಾಡ್ಕೊಬೇಕು ಅನ್ಸುತ್ತೆ. ಜಾಸ್ತಿ ಡೀಪ್ ಆಗಿ ಹೋಗ್ತಾ ಇದಾರೆ ಅವ್ರ ಮೇಲೆ ಅನ್ಸುತ್ತೆ. ಅವ್ರಿಗೆ ಅದು ಇಷ್ಟ ಆಗ್ತಾ ಇಲ್ಲ. ನಮ್ಮ ಆಟ ನಾವು ಆಡೋಣ ಅನ್ನೋದು ಕಾವ್ಯಗೆ. ಗಿಲ್ಲಿ ಕಾವ್ಯ ಅನ್ನೋದು ಇರಿಟೇಟ್ ಅನ್ಸುತ್ತೆ. ಒಂದ್ಸಲಿ ನೋಡಿದಾಗ ಇರಿಟೇಟ್ ಅನ್ಸುತ್ತೆ. ಈಗ ಗಿಲ್ಲಿ ಕಾಮಿಡಿ ಮಾಡೋದು ಎಷ್ಟು ಇಷ್ಟ ಆಗುತ್ತೆ ನಿಮಗೆ? ಇಷ್ಟ ಆಗುತ್ತೆ, ಒಳ್ಳೆ ಹುಡುಗ. ಈಗ ಏನೇ ವಿಚಾರಗಳು, ಏನೇ ಮಾತು ಕೊಟ್ಟರು, ಏನೇ ಕೌಂಟರ್ ಕೊಟ್ಟರು ಸ್ಪಾಟ್ ಅಲ್ಲೇ ಕೊಡ್ತಾರೆ. ಹೌದು, ಅವಾಗಲೇ ಕೊಟ್ಬಿಡ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ. ನಾವು ನಮ್ಮಂತವ್ರೆ ನಾವು ಯೋಚನೆ ಮಾಡಿ ನಾವೇನ್ ಹೇಳೋದು, ನೇರ ತಪ್ಪಾಗ್ಬಿಟ್ರೆ ಅಂತೀವಿ. ಆದ್ರೆ ಅವನು ಕರೆಕ್ಟಾಗಿ ಹೇಳ್ತಾನೆ. ಅಂದ್ರೆ ಅವ್ರಿಗೆ ಸರಿಯಾಗಿ, ಅಂದ್ರೆ ಅವ್ರ ಮಕ್ಕಳಂಗೆ ಹೇಳ್ತಾನೆ ಕರೆಕ್ಟಾಗಿ. ಸ್ಟಾರ್ಟಿಂಗ್ ಅಲ್ಲೇ ರಿಪ್ಲೈ ಬಂದ್ಬಿಡುತ್ತೆ ಅವನಲ್ಲಿ. ಅದು ತುಂಬಾ ಖುಷಿ ಆಗುತ್ತೆ ನಮ್ಗೆ. ಕರೆಕ್ಟಾಗಿ ಹೇಳ್ತಾನೆ. ಈ ಸಲ ಬಿಗ್ ಬಾಸ್ ಅಲ್ಲಿ ಬರೀ ಗಿಲ್ಲಿ ಬಿಟ್ರೆ ಬೇರೆ ಯಾರ ಹೆಸರು ಕೇಳ್ತಲ್ಲ, ಹೆಚ್ಚಿಗೆ ಕೇಳಿ ಬರ್ತಾರೆ. ಎಲ್ಲಿ ನೋಡಿದ್ರು ಗಿಲ್ಲಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಅನಿಸ್ತಿದೆ? ಒನ್ ಮ್ಯಾನ್ ಶೋ ಆಗ್ತಿದ್ಯಾ? ಒನ್ ಮ್ಯಾನ್ ಶೋ ಹಂಗೇನು ಎಲ್ಲರೂ ಗಿಲ್ಲಿನೇ ಗೆಲ್ಬೇಕು ಅಂತಾರೆ. ಇಲ್ಲ, ನಮ್ಗೇನು ಹಂಗ ಅನ್ಸಲ್ಲ. ಗಿಲ್ಲಿನೂ ಗೆಲ್ಬೇಕು, ರಕ್ಷಿತಾ, ಕಾವ್ಯ ಎಲ್ಲರೂ ಇದಾರೆ. ಅದ್ರಲ್ಲಿ ನೋಡ್ಬೇಕು ಯಾರು ಗೆಲ್ತಾರೆ ಅಂತ. ಓಕೆ. ಈಗ ಧನುಷ್ ಅವರು ತುಂಬಾ ಸೀರಿಯಲ್ ಎಲ್ಲ ಮಾಡಿದ್ದಾರೆ, ಬಟ್ ಅಲ್ಲಿರೋ ತರ ಇಲ್ಲಿ ಆಕ್ಟಿವ್ ಆಗಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಅನಿಸ್ತಿದೆ? ಆಕ್ಟಿವ್ ಆಗಿಲ್ಲ ಅನ್ನೋದಕ್ಕಿಂತ ಅವನು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೊಂತಾರೆ. ಸುಮ್ಮನೆ ಆದ್ರೂ ಏನು ಅವನು ಹೋಗ್ತಾನೆ ಮುಂದಕ್ಕೆ ಅನ್ನೋದು ನಮ್ಗೆ ಅನ್ಸುತ್ತಪ್ಪ. ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ, ಅವನ ಆಟ ಅವನು ಆಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಚಂದ್ರಪ್ಪ ಅವ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರು ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲೂ ತೋರಿಸ್ಕೊಳ್ಳಲ್ಲ, ಭಯ ಪಡ್ತಾರೆ. ಯಾಕೆ ಬೇಕು ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ, ಯಾಕೆ ನಮ್ಮ ಆಟ ನಾವು ಆಡೋಣ ಅಂತ ಅನ್ನೋ ಥರ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅವರು ಇರೋದೇ ಹಾಗೆ ಏನೋ ಗೊತ್ತಿಲ್ಲ. ಈಗ ಬೇರೆ ಶೋಗಳಲ್ಲಿ ತುಂಬಾ ಕಾಮಿಡಿ ಮಾಡ್ತಾ ಇದ್ರು, ಇಲ್ಲಿ ಬಂದ್ರೆ ಕಾಮಿಡಿನೇ ಮಾಡ್ತಾ ಇಲ್ಲ ಅವರು. ಇದು ಕೇಳಿದ್ರೆ ಕಾಮಿಡಿ ಶೋ ಅಲ್ಲ ಅಂತ ಹೇಳ್ತಾರೆ. ಇವಾಗ ಕಾಮಿಡಿ ಮಾಡೋಕೆ ಸೀರಿಯಸ್ ಆಗ್ಬಿಟ್ರೆ ಅನ್ನೋ ಭಯನೂ ಅವ್ರಿಗೆ ಇರ್ಬೋದಲ್ವಾ, ಅದಕ್ಕೋಸ್ಕರ ಅವರು ಸ್ವಲ್ಪ ಸ್ಟ್ಯಾಂಡ್ ತಗೊಂತಾ ಇಲ್ಲ ಅಂತ ಅನ್ಸುತ್ತೆ. ಧ್ರುವಂತ್ ಅವ್ರು ಹೇಗೆ ಆಡ್ತಾ ಇದ್ದಾರೆ? ಧ್ರುವಂತು ಓಕೆ, ಆದರೆ ಅವರು ಸ್ಟ್ಯಾಂಡ್ ತಗೋತಾ ಇಲ್ಲ. ತುಂಬ ಸೈಲೆಂಟ್ ಆಗಿ ಇರ್ತಾರೆ. ಅದೊಂದು ಆಟದ ಕಡೆ ಸ್ವಲ್ಪ ತೋರಿಸ್ಬೇಕು.
ಅವ್ರ ಸ್ಟ್ರೆಂತ್ನ ಅಂತ. ಈಗ ವೈಟ್ ಕಾರ್ಡ್ ಎಂಟ್ರಿ ಆದ ಸೂರಜ್ ಮತ್ತು ರಿಷಿಕಾ ಲವ್ ಸ್ಟೋರಿ ಹೇಗಿದೆ? ಅದೇನು ಲವ್ ಸ್ಟೋರಿ ಅಂತ ನಮ್ಗೆ ಅನಿಸ್ಲಿಲ್ಲ. ಇಷ್ಟ ಆಗಿಲ್ವಾ? ಅದೇನು ಲವ್ ಸ್ಟೋರಿ, ಸುಮ್ಮನೆ ಫ್ರೆಶ್ ಅಷ್ಟೇ. ಅದು ಆಚೆ ಬಂದ್ಮೇಲೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಅದು ಲವ್ ಸ್ಟೋರಿ ಆಗುತ್ತೆ. ಒಳಗಡೆ ಜನಗಳಿಲ್ವಲ್ಲ, ಅಷ್ಟೇ ಜನ ತಾನೇ, ಬೇರೆಯವ್ರನ್ನ ಇನ್ನೇನು ಇದು ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಅಲ್ಲಿಗೆ ಹಂಗೆ ಫ್ರೆಶ್ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಓಕೆ, ಇನ್ನು ರಘು ಅವ್ರು ಬಂದು ತುಂಬ ಚೆನ್ನಾಗಿ ಗೇಮ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಹೇಗೆ ಅನ್ನಿಸ್ತದೆ? ರಘು ಸರ್ ತುಂಬ ಒಳ್ಳೆಯವರು ಪಾಪ, ಯಾರ ಮೇಲೂ ವೇಷನೂ ಇದು ಮಾಡಲ್ಲ, ಒಳ್ಳೆತನ ಇದೆ, ಒಳ್ಳೆಯವರು. ನೋಡಕ್ ಸ್ವಲ್ಪ ರಫ್ ಆಗಿದ್ರು ಮನ್ಸು ಒಳ್ಳೆಯದು, ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಭೇದ ಭಾವ ಮಾಡಲ್ಲ. ಓಕೆ, ಅಭಿಷೇಕ್ ಬಗ್ಗೆ ಏನು ಹೇಳ್ತೀರಾ? ಅಭಿಷೇಕ್ ಬಗ್ಗೆ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಓಕೆ, ಇನ್ನೊಂದು ಈಗ ಸುದೀಪ್ ಸರ್ ಮೇಲೆ ಒಂದು ಅಪವಾದ ಕೇಳಿ ಬರ್ತದೆ, ಎಲ್ಲೋ ಒಂದು ಕಡೆ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ. ಈಗ ಜಾಹ್ನವಿ ಮತ್ತು ಅಶ್ವಿನಿ ಮೇಡಮ್ ಬಂದ ಅವ್ರ ಮೇಲೆ ಯಾವುದು ಅಂದರೆ ಹೆಚ್ಚಾಗಿ ಕ್ಲಾಸ್ ತಗೊಳ್ಳಲ್ಲ ಅನ್ನೋದೊಂದಿದೆ. ಕ್ಲಾಸ್ ತಗೊಳ್ಳಲ್ಲ ಅಂದರೆ ಅವರು ಇವಾಗ ಅವ್ರಿಗೆ ಯಾರಿಗೆ ಸರಿ ಅನಿಸಿಲ್ವೋ ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅವ್ರು ಕ್ಲಾಸ್ ತೊಗೊತಾರೆ. ಇವಾಗ ಸೈಲೆಂಟಾಗಿ ಕೂತಿದ್ದಾಗ ಅವರೇ ಕ್ಲಾಸ್ ತೊಗೊಳ್ಳೋದು ಎಷ್ಟು ಸರಿ ಇರುತ್ತೆ? ಈಗ ಬೇರೆಯವ್ರು ಹೇಳಬೇಕು, ನೀವು ತೊಗೊಂಡಿಲ್ಲ, ಕ್ಲಾಸ್ ತೊಗೊಂಡಿಲ್ಲ, ಅವ್ರು ಮಾಡಿದ ತಪ್ಪು, ಇವ್ರು ನನಗೆ ಈ ಥರ ಮಾಡಿದ್ರು ಅಂದರೆ ಬಿಗ್ ಸರ್ ಕ್ಲಾಸ್ ತೊಗೋತಾರೆ. ಸುದೀಪ್ ಸರು ಸುಮ್ಮನೆ ಆದರೂ ಅವರೇ ಏನಕ್ಕೆ ಮಾತಾಡ್ತಾರೆ? ಇವಾಗ ಬಿಗ್ ಬಾಸಲ್ಲಿ ಮೊನ್ನೆ ಇನ್ಸಿಡೆನ್ಸ್ ಆಗಿ ರಕ್ಷಿತಾ ಹೇಳ್ಬೋದಾಗಿತ್ತು, ನನ್ನ ಬಟ್ಟೆ ಸ್ವಲ್ಪ ಮೇಲೆ ತನಕ ಬಂತು, ಅದಕ್ಕೋಸ್ಕರ ನಾನು ಈ ಥರ, ಅವ್ಳಿಗೆ ಹೇಳಕ್ಕೆ ಬರಲಿಲ್ಲ, ಸೈಲೆಂಟಾಗಿ ಕೂತಿದ್ದೆ. ಹಂಗೆ ಆ ಥರ ಆದಾಗ ಅವ್ರು ಸುದೀಪ್ ಸರೇ ಮಾತಾಡೋಕ್ಕಾಗಲ್ಲ, ಅವ್ರಿಗಾಗಿರೋ ಕಷ್ಟನ ಅವರೇ ಹೇಳ್ಕೋಬೇಕು. ಸುದೀಪ್ ಸರೇ ಒತ್ತಿ ಹೇಳೋಕೆ ಆಗಲ್ವಾ ಅಲ್ವಾ? ಇನ್ನು ಫೈನಲ್ ಆಗಿ ಕಾಕ್ರೋಚ್ ಸುದೀಪ್ ಅವ್ರು ಹೇಗೆ ಆಡ್ತಿದ್ದಾರೆ? ಕಾಕ್ರೋಚ್ ಸುದೀಪ್ ಸ್ಟಾರ್ಟಿಂಗ್ ನಮ್ಗೆ ತುಂಬ ಇಷ್ಟ ಆಗ್ತಿದ್ರು, ಈ ನಡುವೆ ಅಷ್ಟು ಅವರು ಇನ್ನೊಂದು ಜನಗಳು ತುಂಬ ಮಾತಾಡ್ತಾರೆ, ಕಾಕ್ರೋಚ್ ಸುದೀಪ್ ಹೊರಗಡೆ ಭಾರಿ ಸೌಂಡ್ ಮಾಡ್ತಾರೆ, ಬಿಗ್ ಬಾಸ್ ಮನೇಲಿ ಸೈಲೆಂಟ್ ಆಗಿದ್ದಾರೆ ಅಂತ. ಸೈಲೆಂಟ್ ಆಗಿದ್ದಾರೆ ಅಂದರೆ ಅವ್ರು ತುಂಬ ಹೆದರ್ತಾರೆ ಅನಿಸುತ್ತೆ ಬೇರೆಯವ್ರಿಗೋಸ್ಕರ. ಅಂದರೆ ಅಲ್ಲಿ ಬಂದಿರೋದು ಆಡೋಕ್ಕೆ ಅಂತ ಅನ್ನೋದು ಮರೆತುಬಿಟ್ಟು ಬೇರೆಯವ್ರು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅವ್ರ ಜೊತೆ ಸೇರ್ತಾರೆ ಅಂತ ಅನ್ಸುತ್ತೆ. ಇನ್ನೊಂದು ವಿಮ್ಸು ಓಡಾಡ್ತಾರೆ ಎಲ್ಲ ಕಡೆ. ಲಾಸ್ಟ್ ಟೈಮ್ ಮಂಜಣ್ಣ ಮತ್ತೆ ಅವ್ರು 3 ಜನದ್ದು ಇದಾಗಿತ್ತಲ್ಲ, ಈಗ ಈ ಸಲ ಜಾಹ್ನವಿ ಮತ್ತೆ ಅಶ್ವಿನ್ ಜೊತೆಗೆ ಒಂದು ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಫೋಟೋ ವೈರಲ್ ಮಾಡ್ತಾ ಇದ್ದಾರೆ. ಹೌದೌದು, ಅವ್ರು 3 ಜನ ಒಟ್ಟಿಗೆ ಕೂತಿರ್ತಾರೆ, ಒಟ್ಟಿಗೆ ಡಿಸ್ಕಸ್ ಮಾಡ್ತಾರೆ, ಒಟ್ಟಿಗೆ ಮಾತಾಡ್ತಾರೆ ಅನ್ನೋದೊಂದು ಹೌದು, ನೋಡಿದಾಗ ಹಂಗೆ ಅನಿಸುತ್ತೆ. ಓಕೆ ಮೇಡಮ್, ಲಾಸ್ಟ್ ಟೈಮ್ ಬಿಗ್ ಬಾಸ್ಗೆ ಈ ಟೈಮ್ ಬಿಗ್ ಬಾಸ್ಗೆ ಏನು ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸ್ ಏನು ಅನಿಸಿಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ಸೌಂಡ್ ಕಮ್ಮಿ ಇತ್ತು, ಈ ಸಲ ಸೌಂಡ್ ಜಾಸ್ತಿ ಇದೆ ಅನ್ಸುತ್ತೆ ಅಷ್ಟೇ. ಅಂದರೆ ಜಗಳ, ಇದು ಕಿರಿಕಿರಿ. ಓಕೆ ಮೇಡಮ್, ಫೈನಲ್ ಆಗಿ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಟಾಪ್ 5 ಬರ್ಬೋದು? ಟಾಪ್ 5 ಅಂದರೆ ಯಾರು? ಗಿಲ್ಲಿ ಇದ್ದಾರೆ, ರಕ್ಷಿತಾ ಇದ್ದಾರೆ, ರಘು ಇದ್ದಾರೆ. ರಘು ಸರ್ ಬರ್ಬೋದು ಅನ್ಸುತ್ತೆ. ಗಿಲ್ಲಿ, ರಕ್ಷಿತಾ ಮತ್ತೆ ಕಾವ್ಯ ಇವರೆಲ್ಲ. ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ರಕ್ಷಿತಾ, ಗಿಲ್ಲಿ ಇಬ್ರು ಫೈನಲ್ ಟಾಪ್ 2 ಅಲ್ಲಿ ಇರ್ತಾರೆ. ಇರ್ತಾರೆ. ಓಕೆ ಮೇಡಮ್.